ಹೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಒಂದು ಅನ್ಬಿಲೀವಬಲ್ ಟ್ರೂ ಸ್ಟೋರಿಯನ್ನು ಹೇಳ್ತೀನಿ. ಇಮ್ಯಾಜಿನ್ ಮಾಡಿ, ಒಬ್ಬ ಮನುಷ್ಯ ಒಂದು ವೈಲ್ಡ್ ಕ್ರೋಕೊಡೈಲ್ ಇಬ್ಬರ ಮಧ್ಯೆ 20 ಇಯರ್ಸ್ ಫ್ರೆಂಡ್ಶಿಪ್ ಅಂತೆ ಫ್ರೆಂಡ್ಸ್. ಇದು ಮೂವಿ ಅಲ್ಲ, ಕೋಸ್ಟಾರಿಕಾದಲ್ಲಿ ನಿಜವಾಗಿ ನಡೆದ ಘಟನೆ. 1989ರಲ್ಲಿ ಕೋಸ್ಟಾರಿಕಾ ಮೀನುಗಾರ ಚಿಟೋ ಶೆಡನ್ ನದಿ ತೀರದಲ್ಲಿ ಬಿದ್ದಿದ್ದ ಕ್ರೋಕೊಡೈಲ್ಸ್ ಕಂಡುಹಿಡಿದಿದ್ರು. ಆ ಕ್ರೋಕೊಡೈಲ್ಸ್ ಹೆಡ್ ಮೇಲೆ ಗನ್ ಶೂಟ್ ಅನ್ನು ಬಿದ್ದಿತ್ತು. ಬೇರೆ ಯಾರಾದ್ರೂ ಇದ್ದಿದ್ರೆ ಅದನ್ನ ಬಿಟ್ಟು ಹೋಗುತ್ತಿದ್ರು ಅಥವಾ ಭಯದಿಂದ ಓಡಿನೇ ಬಿಡ್ತಿದ್ರು ಅಲ್ವಾ. ಬಟ್ ಚಿಟೋ ಬೇರೆಯಾಗಿ ಯೋಚಿಸಿದ್ರು. ಅವರು ಆ ಕ್ರೋಕೊಡೈಲ್ಸ್ ದಯೆ ತೋರಿಸಿ ಅದನ್ನ ಮನೆಗೆ ಕರೆದುಕೊಂಡು ಹೋಗಿ ಪೋಚೋ ಎಂದು ಹೆಸರನ್ನ ಇಟ್ಟಿದ್ದಾರೆ. ಚಿಟೋ ತನ್ನ ಜೀವನವನ್ನೇ ಪಣಕ್ಕಿಟ್ಟು ಪೋಚೋಗೆ ತಿಂಡಿ ಕೊಡುತ್ತಿದ್ರು. ಫಿಶ್, ಚಿಕನ್, ಮೀಟು ಎಲ್ಲವನ್ನೂ ತಿನ್ನಿಸಿದ್ರು. ಆ ಕ್ರೋಕೊಡೈಲ್ಸ್ ಮತ್ತೆ ಬದುಕಲು ತಿಂಗಳ ಕಾಲ ಹಿಡಿದಿತ್ತು. ಚಿಟೋ ಲಿಟರಲಿ ಡೇ ಅಂಡ್ ನೈಟ್ ಅದರ ಜೊತೆಗೆ ಇದ್ದು ಸ್ಲೋಲಿ ಟ್ರಸ್ಟ್ ಬಿಲ್ಡ್ ಮಾಡಿದ್ರು. ಅದ್ಭುತವಾದ ವಿಷಯ ಏನಂದ್ರೆ, ಪೋಚೋ ಹೀಲ್ ಆದ್ಮೇಲೆ ಕಾಡಿಗೆ ಬಿಡಲು ಚಿಟೋ ಪ್ರಯತ್ನ ಮಾಡಿದ್ರು. ಬಟ್ ಪೋಚೋ ಹೋಗಲೇ ಇಲ್ಲ. ಮನೆ ಹತ್ತಿರವೇ ಇದ್ದು ಅವರ ಜೊತೆಗೆ ಇರಲು ಆಯ್ಕೆ ಮಾಡಿತ್ತು. ಚಿಟೋ ಪೋಚೋ ಜೊತೆ ಸ್ವಿಮ್ಮಿಂಗ್ ಮಾಡ್ತಿದ್ರು, ಅವನ ಜೊತೆ ಆಟವಾಡ್ತಿದ್ರು. ಇಮ್ಯಾಜಿನ್ ಮಾಡಿ, ಒಂದು 5 ಮೀಟರ್ ಉದ್ದದ 500 ಕಿಲೋ ತೂಕದ ಮೊಸಳೆ ಮನುಷ್ಯರ ಮೇಲೆ ಝೀರೋ ಅಗ್ರೆಷನ್ ತೋರಿಸಿದೆ. ಪಬ್ಲಿಕ್ ಶೋ ಕೂಡ ಪ್ರಾರಂಭವಾದವು. ಕೋಸ್ಟಾರಿಕಾ ಮಾತ್ರವಲ್ಲ, ವರ್ಲ್ಡ್ ಅಲ್ಲಿ ಕತೆ ಫೇಮಸ್ ಆಯಿತು. ಸೈಂಟಿಸ್ಟ್, ಜರ್ನಲಿಸ್ಟ್, ಟೂರಿಸ್ಟ್ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿದ್ರು. 20 ವರ್ಷಗಳ ಕಾಲ ಪೋಚೋ ಲಿಟರಲಿ ಫ್ಯಾಮಿಲಿ ಮೆಂಬರ್ ಆಗಿನೇ ಬಾಳಿತು. ಚಿಟೋ ಹೆಸರನ್ನ ಕರೀತಿದ್ದರೆ ತಕ್ಷಣವೇ ರೆಸ್ಪಾನ್ಸ್ ಕೊಡ್ತಿತ್ತಂತೆ. ಕೆಲವೊಮ್ಮೆ ನೀರಿನೊಳಗೆ ಹೋಗಿ ಅವನೊಂದಿಗೆ ಆಟವಾಡ್ತಿತ್ತು. ಜೆಂಟಲ್ ಗೆಸ್ಟರ್ ತೋರಿಸ್ತಿತ್ತಂತೆ. 2011ರಲ್ಲಿ ಮರಣವನ್ನ ಹೊಂದಿತು ಈ ಪೋಚೋ. ಅವನ ಅಂತ್ಯಕ್ರಿಯೆ ಸಾರ್ವಜನಿಕವಾಗಿ ನಡೆಯಿತು. 100 ಜನರು ಬಂದು ಕಣ್ಣೀರಿಟ್ಟರು. ಚಿಟೋ ಅವರ ಜೀವನದಲ್ಲಿ ಪೋಚೋ ಅಳಿಸದ ನೆನಪು. ಅವರ ಜನರಿಗೆ ಒಂದು ಪವರ್ಫುಲ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಕೈಂಡ್ನೆಸ್ ಅಂಡ್ ಎಂಪಥಿ ಕ್ಯಾನ್ ಚೇಂಜ್ ಈವನ್ ದಿ ವರ್ಲ್ಡೆಸ್ಟ್ ಕ್ರಿಯೇಚರ್ ಅಂತ. ಸೊ ಫ್ರೆಂಡ್ಸ್, ಈ ಕತೆ ನಮಗೆ ಒಂದು ಲೆಸನ್ ಅನ್ನು ಕೊಡ್ತದೆ. ನಾವು ಎನಿಮಲ್ ಅನ್ನ ಫೇರ್ ಆಗಿ ಮಾಡಬೇಕಾದ್ರೂ ರೆಸ್ಪೆಕ್ಟ್ ಅಂಡ್ ಕೈಂಡ್ನೆಸ್ ತೋರಿಸಿದ್ರೆ ಎಕ್ಸ್ಟ್ರಾರ್ಡಿನರಿ ಕನೆಕ್ಷನ್ ಪಾಸಿಬಲ್. ಅದಕ್ಕಾಗಿ ಹೇಳ್ತೀನಿ, ಯಾರು ಗೊತ್ತು, ಮೇ ಬಿ ನೀವು ನೆಕ್ಸ್ಟ್ ಟೈಮ್ ನೇಚರ್ನಲ್ಲಿ ನಿಮ್ಮದೇ ಪೋಚೋನ ಮೀಟ್ ಮಾಡ್ಬೋದಲ್ವಾ. ಫ್ರೆಂಡ್ಸ್, ಈ ಪೋಚೋ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಮಿಸ್ ಮಾಡದೆ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ಹೊಸ ವಿಷಯಗಳನ್ನ ಅಪ್ಲೋಡ್ ಮಾಡ್ತೀನಿ. ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಖಂಡಿತ ನನಗೆ ಬೇಕು ಫ್ರೆಂಡ್ಸ್. ಥ್ಯಾಂಕ್ ಯು.